Hello dear friends, welcome back. So ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಲಾಸ್ಟ್ 2 ವಿಡಿಯೋಸಿಂದ ವಿ ಆರ್ ರೆಕಾರ್ಡಿಂಗ್ ಪ್ರಾಬ್ಲಮ್ಸ್ ಫ್ರಮ್ ದ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಅದು ಎಸ್ಪೆಷಲಿ ವರ್ಡ್ ಪ್ರಾಬ್ಲಮ್ಸ್. ಮಕ್ಕಳು ತುಂಬ ಕನ್ಫ್ಯೂಸ್ ಆಗ್ತಿರ್ತಾರೆ, ಕಷ್ಟಪಡ್ತಿರ್ತಾರೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ಲಿ ವರ್ಡ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ ಆನ್ 2 ಡಿಫ್ರೆಂಟ್ ಟಾಪಿಕ್ಸ್. ಒನ್ ಈಸ್ ಪ್ರಾಬ್ಲಮ್ಸ್ ಆನ್ ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್. ಇನ್ನೊಂದು ಏಜ್ ರಿಲೇಟೆಡ್ ಪ್ರಾಬ್ಲಮ್, ಏಜ್ ಮೇಲೆ ಬರುವಂಥ ವರ್ಡ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಹ್ಯಾವ್ ಟೇಕನ್ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್. ಸ್ವಲ್ಪ ಈ ಈಕ್ವೇಶನ್ ಫಾರ್ಮ್ ಮಾಡೋದನ್ನೇ ಸ್ವಲ್ಪ ತುಂಬ ಕಷ್ಟಪಡ್ತಾರೆ, ಎಸ್ಪೆಷಲಿ ಈ ಟೈಪಿಗೆ ಬಂದಾಗ. ಅದಕ್ಕೋಸ್ಕರ ವೆರಿ ಸಿಂಪಲ್. ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ಕಮರ್ಷಿಯಲ್ ಅರ್ಥಮೆಟಿಕ್ ಓದಬೇಕಾದ್ರೆ ರೈಟ್, ಸೊ ಅಲ್ಲಿ ಲಾಸ್ ಪರ್ಸೆಂಟೇಜ್ ಅಂಡ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ 2 ಫಾರ್ಮುಲಾ ಕಲ್ತಿರ್ತೀವಿ. ಇಫ್ ಯು ನೋ ದೋಸ್ 2 ಫಾರ್ಮುಲಾಸ್, ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ವೆರಿ ಈಸಿ. ನೋಡೋಣ ಹೇಗೆ ಮಾಡೋದು ಅಂತ. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಸೊ ಫಸ್ಟ್ ಒನ್ಗೆ ಸಾಲ್ವ್ ಮಾಡ್ತಾ ನೋಡಿ ಏನು ಕೊಟ್ಟಿದ್ದಾರೆ. ಡೀಲರ್ ಸೆಲ್ಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಫಾರ್ ₹39. ಅವನು 39 ರೂಪಾಯಿಗೆ ಯಾವುದನ್ನೋ ಏನೋ ಸೆಲ್ ಮಾಡ್ತಿದ್ದಾನೆ. ಹಂಗಾದ್ರೆ ಏನಾಯ್ತು? ಅದು ಸೆಲ್ಲಿಂಗ್ ಪ್ರೈಸ್ ಆಯಿತು. SP ಅಂದರೆ ಸೆಲ್ಲಿಂಗ್ ಪ್ರೈಸ್. ಅಂಡ್ ಗೇನ್ಸ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್. ಆಸ್ ಮಚ್ ಪರ್ಸೆಂಟ್ ಅಂದ್ರೆ ಬರೀ ಪ್ರಾಫಿಟ್ ಕೊಡ್ತಾ ಇಲ್ಲ, ಅವನು ಇದಿಷ್ಟು ಸೇರಿದ್ರೆ ಏನಾಗುತ್ತೆ? ಪ್ರಾಫಿಟ್ ಪರ್ಸೆಂಟೇಜ್ ಆಯಿತು ಆಸ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ, ನಾನು ಅದನ್ನ ಕಂಡುಹಿಡಿಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ? ಲೆಟ್ ದ CP ಆಫ್ ದ ಪ್ರಾಡಕ್ಟ್ ಬಿ ₹X. ಹಂಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಅವನೇ ಕೊಟ್ಟಿದ್ದಾನೆ. ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ? ದಟ್ ಆಸ್ ಸೇಮ್ ಆಸ್ ದ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ಈಗ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಯೂಸ್ ಮಾಡಿ. ನಾವು 8th ಸ್ಟ್ಯಾಂಡರ್ಡ್ಲಿ ಕಲ್ತಿದೀವಿ. ಮರ್ತೋಗಿದ್ರೆ ನೋಡಿ, ನೆನ್ಪಿಟ್ಕೋಬೇಕು. ಪ್ರಾಫಿಟ್ ಪರ್ಸೆಂಟೇಜ್ಗೆ ಫಾರ್ಮುಲಾ ಏನು ಅಂದ್ರೆ ವೆರಿ ಸಿಂಪಲ್. ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಲಾಸ್ ಪರ್ಸೆಂಟೇಜ್ಗೆ ಫಾರ್ಮುಲಾ ಏನು ಅಂತಂದ್ರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ಅಂದ್ರೆ ಪ್ರಾಫಿಟ್ ಬೈ CP ತಗೋಬೇಕು, ಲಾಸ್ ಪರ್ಸೆಂಟೇಜ್ ಬೇಕು ಅಂದ್ರೆ ಲಾಸ್ ಬೈ CP ತಗೋಬೇಕು. ಸೊ ಪ್ರಾಫಿಟ್ಗೆ ಗೊತ್ತು ನನಗೆ, ಪ್ರಾಫಿಟ್ ಪರ್ಸೆಂಟೇಜ್ X ಕೊಟ್ಟಿದ್ದಾನೆ. ಪ್ರಾಫಿಟ್ ಅಂತಂದ್ರೆ ವಿನೋ ಸೆಲ್ಲಿಂಗ್ ಪ್ರೈಸ್ ಮೋರ್ ಇದ್ರೆ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಪ್ರಾಫಿಟ್ ಅಂದ್ರೆ SP ಮೈನಸ್ CP ಡಿವೈಡೆಡ್ ಬೈ CP ಇಂಟು 100. ಸೊ ಬಿಕಾಸ್ P ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ನಮಗೆ ಗೊತ್ತಿದ್ದು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಪ್ರಾಫಿಟ್ ಪರ್ಸೆಂಟೇಜ್ ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. SP ಅಂದರೆ 39 ಕೊಟ್ಟಿದ್ದಾರೆ. ಇದು X ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ X. ಇಲ್ಲಿ ಬೈನಾಮಿಯಲ್ ಇಂದ ಇಂಟು ಹಾಕೋಣ, ಇಂಟು 100 ಬರುತ್ತೆ, ಬ್ರಾಕೆಟ್ ಹಾಕೋಣ. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ X ಈ ಕಡೆ ಹೋಗುತ್ತೆ. X ಇಂಟು X ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ 3900 ಮೈನಸ್ 100X. ಎಲ್ಲ ಈ ಕಡೆ ತಗೊಳ್ಳೋಣ. X ಸ್ಕ್ವೇರ್ ಪ್ಲಸ್ 100X ಮೈನಸ್ 3900 ಈಕ್ವಲ್ ಟು 0. ಸೊ ಈಗ ನನಗೆ X ಸ್ಕ್ವೇರ್ ಇದೆ, ಇಲ್ಲಿ 3900 ಇದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3900X ಸ್ಕ್ವೇರ್ ಬರುತ್ತೆ. ಆಸ್ ವಿ ಹ್ಯಾವ್ ಇವನ್ ನಂಬರ್ ಆಫ್ ಝೀರೋಸ್, ಆ ಇವನ್ ನಂಬರ್ ಆಫ್ ಝೀರೋಸ್ನ ಆ ಕಡೆ ಈ ಕಡೆ ಸ್ಪ್ಲಿಟ್ ಮಾಡ್ಕೋಣ. ಸೊ 1X ಇಲ್ಲಿ ಬರುತ್ತೆ, 1X ಇಲ್ಲಿ ಬರುತ್ತೆ. 2 0 1 0 ಇಲ್ಲಿಗೆ ಹೋಗುತ್ತೆ, 1 0 ಇಲ್ಲಿಗೆ ಹೋಗುತ್ತೆ. ಈಗ 39ನ ತಗೊಳ್ಳಿ. ಆಲ್ರೆಡಿ 1 0 ಬಂದಾಯ್ತು ಇಲ್ಲಿ. ಸೊ ಇನ್ನು 10 ಬರಬೇಕು. 39ನ ಸ್ಪ್ಲಿಟ್ ಮಾಡಿ, ಅದು ಡಿಫ್ರೆನ್ಸ್ 10 ಬರಬೇಕು. ಇದು ನನಗೆ ಪ್ರಾಡಕ್ಟ್ 39 ಬರಬೇಕು. ಸೊ 39 ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ. 3 1s 3 3s 13. ಸೊ ಪ್ರೈಮ್ ನಂಬರೇ ಬಂದ್ಬಿಡ್ತು. ಅಲ್ಲಿಗೆ 13 ಮತ್ತೆ 9 3ನೇ ಫ್ಯಾಕ್ಟರ್. ಸೊ ಅಲ್ಲಿಗೆ ಏನು ಮಾಡಬೇಕು? 13 ಗ್ರೇಟರ್ ನಂಬರ್ ಇಲ್ಲಿ ತಗೋತೀನಿ, 3 ಇಲ್ಲಿ ತಗೋತೀನಿ. ನಿನ್ನೆ ಹೇಳಿದ್ದೀನಿ ನಾನು, ಗ್ರೇಟರ್ ನಂಬರ್ ಸೈನ್ ಯಾವಾಗನೂ ಮಿಡಲ್ ನಂಬರ್ ಸೈನ್ ಯಾವಾಗನೂ ಗ್ರೇಟರ್ ನಂಬರ್ಗೆ ತಗೋಬೇಕು, ಪ್ಲಸ್ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಎರಡೂ ಕೂಡ ಆಪೋಸಿಟ್ ಸೈನ್ ತಗೋಬೇಕು. ಇದು ಪ್ಲಸ್ ಆದ್ಮೇಲೆ ಇದೇನಾಗುತ್ತೆ? ಮೈನಸ್. ಹಂಗಾರೆ ಫ್ಯಾಕ್ಟರ್ಸ್ ಏನು? X ಸ್ಕ್ವೇರ್ ಪ್ಲಸ್ 130X ಮೈನಸ್ 30X ಮೈನಸ್ 3900 ಈಕ್ವಲ್ ಟು 0. X ನ ಕಾಮನ್ ತಗೊಳ್ಳಿ. X ಪ್ಲಸ್ 130 ಬರುತ್ತೆ. ಮೈನಸ್ 30 ಕಾಮನ್ ತಗೊಳ್ಳಿ. ಇಲ್ಲೂ ಕೂಡ ಮೈನಸ್ ಅಲ್ಲಿ ಮೈನಸ್ ಆಚೆ ತೆಗೆದ್ರೆ ಪ್ಲಸ್ ಆಗುತ್ತೆ. 1 0 1 0 ಕ್ಯಾನ್ಸಲ್ ಆಗುತ್ತೆ. 3 1s 3 3s ಇನ್ನೊಂದು 0 ಉಳ್ಕೊಳ್ಳುತ್ತೆ. ಸೊ ಇಫ್ ಐ ಟೇಕ್ X ಪ್ಲಸ್ 130 ಔಟ್ಸೈಡ್, ನನಗೆ ಒಳಗಡೆ ಏನು ಉಳಿಯುತ್ತೆ? X ಮೈನಸ್ 30 ಈಕ್ವಲ್ ಟು 0. ಸೊ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ 0. When the product of 2 terms 0, only if any one of the term is 0. ಹಂಗಾದ್ರೆ this implies ಇಲ್ಲಿ ಪ್ರಾಡಕ್ಟ್ 2 terms 0 ಬರ್ತಿರೋದ್ರಿಂದ ಸೊ ನಾನು ಏನು ಮಾಡ್ಬೋದು? 1 minute. ಸೊ ಐ ಕ್ಯಾನ್ ರೈಟ್ X ಪ್ಲಸ್ 130 ಈಕ್ವಲ್ ಟು 0 ತಗೋಬಹುದು, ಅಥವಾ X ಮೈನಸ್ 30 ಈಕ್ವಲ್ ಟು 0 ತಗೋಬಹುದು.
ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 130 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 30 ಬರುತ್ತೆ. ಕಾಸ್ಟ್ ಪ್ರೈಸ್ ಕೆನಾಟ್ ಬಿ ನೆಗೆಟಿವ್, ದೇರ್ ಫೋರ್ ಇದು ನಾಟ್ ಪಾಸಿಬಲ್. ಯಾಕಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ನೆಗೆಟಿವ್, ಸೊ ಪ್ರಾಡಕ್ಟ್ ಕೊಟ್ಬಿಟ್ಟು ದುಡ್ಡು ಕೊಡ್ತೀವಾ, ಇಲ್ಲ, ನೆಗೆಟಿವ್ ಅಲ್ಲಿ ಇರಲ್ಲ ಯಾವಾಗನು. ಸೊ ಅದರಿಂದ ಅದು ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 30, ದೇರ್ ಫೋರ್ ಏನಂತ ಬರಿಬೋದು, ಸಿ ಪಿ ಆಫ್ ದ ಕಾಸ್ಟ್ ಪ್ರೈಸ್ ಆಫ್ ದ ಪ್ರಾಡಕ್ಟ್, ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಈಸ್ rupees 30. This is what the solution for this kind of question. ಎಷ್ಟು ಸಿಂಪಲ್ ಆಗಿದೆ, ಜಸ್ಟ್ ಇಫ್ ಯು ನೋ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ. ಸರ್ ಇದೇ ಲಾಸ್ಟ್ ಪರ್ಸೆಂಟೇಜ್ ಅಲ್ಲಿ ಕೊಟ್ರೆ ಅದಕ್ಕೆ ಇನ್ನೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಫಾರ್ ₹18.75 a person loses as much as it is cost him in rupees. ಹಂಗಾದ್ರೆ ಅಗೇನ್ ಇಲ್ಲೂ ಕೂಡ ಏನು ಕೊಟ್ಟಿದ್ದಾನೆ, ಸೊಲ್ಯೂಷನ್ ಅಲ್ಲಿ ನನಗೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಯಕ್ಕೆ ಹೇಳಿದ್ದಾನೆ. ಲೆಟ್ ಸಿ ಪಿ ಆಫ್ ಆನ್ ಆರ್ಟಿಕಲ್, ಇಲ್ಲಿ ಪ್ರಾಡಕ್ಟ್ ಅಂತ ಕೊಡ್ಲಿಲ್ಲ, ಆರ್ಟಿಕಲ್ ಅಂತ ಕೊಟ್ಟಿದ್ದಾನೆ, ಬಿ ರುಪೀಸ್ ಎಕ್ಸ್ ತಗೋಣ. ಹಂಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ಏನಾಗುತ್ತೆ 18.75 ಆಗುತ್ತೆ, ಸಿ ಪಿ ಏನಾಗುತ್ತೆ ಎಕ್ಸ್ ಆಗುತ್ತೆ. ಸಾರಿ, ಇಲ್ಲಿ ಪ್ರಾಫಿಟ್ ಇಲ್ಲ, ಇಲ್ಲಿ ಆಗ್ತಿರೋದು ಲಾಸು. ಸೊ ಲಾಸ್ ಪರ್ಸೆಂಟೇಜ್ ಏನಾಗುತ್ತೆ, ದಟ್ ಈಸ್ ಎಕ್ಸ್. ಯಾಕಂದ್ರೆ ಲಾಸ್ ಆಸ್ ಮಚ್ ಆಸ್ ಪರ್ಸೆಂಟ್, ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದೇನೆ. ಲಾಸ್ಟ್ ಪರ್ಸೆಂಟೇಜ್ ಸಿ ಪಿ ತಗೋತೀನಿ. ಈಗ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಹಾಕಿ. ಸೊ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಏನು, ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸರ್ ಲಾಸ್ ಅಂದ್ರೆ ಏನು ಸರ್, ಯಾವಾಗ ನಮಗೆ ಲಾಸ್ ಅಂತೀವಿ, ಈಗ ಯಾವುದೋ ಒಂದು ಪೆನ್ನ 10 ರೂಪಾಯಿಗೆ ತಗೊಬಂದಿರ್ತೀನಿ, 8 ರೂಪಾಯಿಗೆ ಮಾರಿದ್ರೆ 2 ರೂಪಾಯಿ ಲಾಸ್ ಅಂತೀವಿ. ಅಂದ್ರೆ ಯಾವಾಗ ಕಾಸ್ಟ್ ಪ್ರೈಸ್ ಜಾಸ್ತಿ ಇರುತ್ತೋ ಸೆಲ್ಲಿಂಗ್ ಪ್ರೈಸ್ಗಿಂತ, ಅಂದ್ರೆ ಸಿ ಪಿ ಮೈನಸ್ ಎಸ್ ಪಿ ಪಾಸಿಟಿವ್ ಬಂದ್ರೆ ನಾವು ಅದನ್ನ ಲಾಸ್ ಕೇಸ್ ಅಂತ ಕರಿತೀವಿ. ಲಾಸ್ ಪರ್ಸೆಂಟೇಜ್ ಎಕ್ಸ್ ಕೊಟ್ಟಿದ್ದಾರೆ, ಲಾಸ್ ಅಂದ್ರೆ ಈಗ ತಾನೆ ಸಿ ಪಿ ಮೈನಸ್ ಎಸ್ ಪಿ ಅಂತ ಬರ್ದೆ, ಅಲ್ಲಿಗೆ ಏನಾಗುತ್ತೆ, ಇದು ಸಿ ಪಿ ಎಕ್ಸ್, ಎಸ್ ಪಿ 18.75 ಮಲ್ಟಿಪ್ಲೈ ಮಾಡಿ ಎಕ್ಸ್ ಮೈನಸ್ 18.75 ಇಂಟು 100 ಡಿವೈಡೆಡ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100x ಮೈನಸ್ 1875 ಬರುತ್ತೆ. ಎಲ್ಲದನ್ನು ಆ ಕಡೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 100x ಪ್ಲಸ್ 1875 ಈಕ್ವಲ್ ಟು 0. ಸೊ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್, ಲಾಸ್ಟ್ ಟರ್ಮ್ 1875. ಪ್ರಾಡಕ್ಟ್ ಮಾಡಿದ್ರೆ ಪ್ಲಸ್ 1875 ಎಕ್ಸ್ ಸ್ಕ್ವೇರ್, ಇಲ್ಲಿ ಝೀರೋಸ್ ಇಲ್ಲ, ಸೊ ಅದಕ್ಕೆ ಇಷ್ಟು ದೊಡ್ಡ ನಂಬರ್ಗೆ ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಫಾರ್ 1875? 2 ಇಂದ ಡಿವೈಡ್ ಆಗಲ್ಲ, ಸೊ 3 6 18, 3 2 3 5 5 ಇಂದ ಡಿವೈಡ್ ಆಗುತ್ತೆ, 5 1 5 2 5 5 ನೆಕ್ಸ್ಟು 5 2 10, 5 5 ನೆಕ್ಸ್ಟು 5 5 ಇದಿಷ್ಟನ್ನು ಗ್ರೂಪ್ ಮಾಡಿ ಟು ಗೆಟ್ 100. ಸೊ ಹಂಗಾದ್ರೆ ಏನು ಮಾಡ್ಬೋದು, ಇಲ್ಲ ನೋಡಿ, 5 3 15 ಮತ್ತೆ 5 3 5ನ ಗ್ರೂಪ್ ಮಾಡಿದ್ರೆ 5 5 25, 25 5 125, 125 ಮತ್ತೆ 15 ತಗೊಂಡ್ರೆ 100 ಬರಲ್ಲ, ಅದು ಸಾಧ್ಯ ಇಲ್ಲ. ಹಂಗಾರೆ 3 5 15, 15 5 75 ಸಮ್ ತಗೋಬೇಕು. ಸೊ 75, 5 5 ಏನಾಗುತ್ತೆ 25. ಸೊ 75 and 25 ಆರ್ ದ ಫ್ಯಾಕ್ಟರ್ಸ್. ಮಿಡಲ್ ನಂಬರ್ ಸೈನ್ ಇದೆ, ನೆಗೆಟಿವ್ ಇದೆ, ಇಲ್ಲಿಗೆ ನೆಗೆಟಿವ್ ತಗೋತೀನಿ. ಪ್ಲಸ್ ಇರೋದ್ರಿಂದ ಸಮ್ ತಗೋಬೇಕು. ಸಮ್ ಅಂದ್ರೆ ಎರಡಕ್ಕೂ ಸೇಮ್ ಸೈನ್, ಹಾಗಾದ್ರೆ 25 ಕೂಡ 75 ಏನು ಬರುತ್ತೆ ಅದೇ ಸೈನ್ನ ತಗೊಳುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 75x ಮೈನಸ್ 25x ಪ್ಲಸ್ 1875 ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 75 ಬರುತ್ತೆ, ಮೈನಸ್ 25 ಕಾಮನ್ ತಗೊಂಡ್ರೆ ಪ್ಲಸ್ ಅಲ್ಲಿ ಮೈನಸ್ ಹೋದ್ರೆ ಮೈನಸ್ಸು. ಸೊ ಇಲ್ಲೂ ಕೂಡ ಡೆಫಿನೆಟ್ ಆಗಿ ನೀವು ಡಿವೈಡ್ ಮಾಡಿ 75 ಬಂದೇ ಬರುತ್ತೆ. ಸೊ ಎಕ್ಸ್ ಮೈನಸ್ 75 ಆಚೆ ತಗೊಂಡ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಎಕ್ಸ್ ಮೈನಸ್ 25 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 75 ಈಕ್ವಲ್ ಟು 0, ಎಕ್ಸ್ ಮೈನಸ್ 25 ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 75, ಎಕ್ಸ್ ಇಸ್ ಈಕ್ವಲ್ ಟು 25, ಎರಡೂ ಪಾಸಿಟಿವ್ ವ್ಯಾಲ್ಯೂಸ್ ನನಗೆ ಬರ್ತಾ ಇದೆ. ಸೊ ಎರಡು ಪಾಸಿಟಿವ್ ಇರೋದ್ರಿಂದ ವಿ ಕ್ಯಾನ್ ಕನ್ಸಿಡರ್ ಬೋತ್ ದ ವ್ಯಾಲ್ಯೂಸ್. ಸೊ ನನಗೆ ಯಾವುದೇ ತಗೊಂಡ್ರು ಕೂಡ ಎರಡರಲ್ಲೂ ಕೂಡ ನನಗೆ ಸೆಲ್ಲಿಂಗ್ ಪ್ರೈಸ್ 18.75 ಬರುತ್ತೆ ಇಫ್ ಯು ಟೇಕ್ ದಟ್ ಲಾಸ್ಟ್ ಪರ್ಸೆಂಟೇಜ್. ಸೊ ಕಾಸ್ಟ್ ಪ್ರೈಸ್ ಅಂತಾನೆ ಹೇಳಿರೋದ್ರಿಂದ ಕಾಸ್ಟ್ ಪ್ರೈಸಸ್ ಅಂತ ಹೇಳಿ ಸೇರ್ಫೋರ್ಲೆ ಸಿ ಪಿ ಆಫ್ ಆನ್ ಆರ್ಟಿಕಲ್ ಈಸ್ ಈದರ್ 75 ಆರ್ 25. ಯಾವುದನ್ನು ಬಿಡೋಕ್ಕಾಗಲ್ಲ, ಎರಡೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ನೀವು ಬೇಕಾದರೆ 75% ಆಫ್ 75ನ 75 ಕಳೀರಿ, 25% ಆಫ್ 25ನ 25 ಕಳೀರಿ, ನಿಮಗೆ ಎರಡೂ ಕಡೆ ಕೂಡ 18.75 ಬರೋದ್ರಿಂದ ಬೋತ್ ದ ಕೇಸಸ್ ಆರ್ ಪಾಸಿಬಲ್. ಸೊ ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ತಗೊಂಡು ಎ ಶಾಪ್ ಕೀಪರ್ ಬೈಸ್ ಅ ನಂಬರ್ ಆಫ್ ಬುಕ್ಸ್ ಫಾರ್ ₹1200. ಅಂದರೆ ಎಷ್ಟು ನಂಬರ್ ಆಫ್ ಬುಕ್ಸ್ ತಗೋತಾ ಇದ್ದಾನೆ, ಲೆಟ್
the number of books be x. ಟೋಟಲ್ ಕಾಸ್ಟ್ ಆ ಎಕ್ಸ್ ಬುಕ್ಸ್ಗೆ ಎಷ್ಟು ಟೋಟಲ್ ಕಾಸ್ಟ್ ಆಗಿದೆ 1200. ಸೊ ಹಾಗಾದ್ರೆ ಕಾಸ್ಟ್ ಪ್ರೈಸ್ ಆಫ್ ಈಚ್ ಬುಕ್ is equal to ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಅಂದ್ರೆ ಈಗ ಇಷ್ಟು ದುಡ್ಡಿಗೆ ಎಕ್ಸ್ ಬುಕ್ ತಗೊಂಡಿದ್ದೀನಿ ಅಂದ್ರೆ ಎಲ್ಲ ಸೇಮ್ ಈಕ್ವಲ್ ಪ್ರೈಸ್ ಇರೋದ್ರಿಂದ ಆ ಟೋಟಲ್ ಕಾಸ್ಟ್ ಇಂದ ಎಕ್ಸ್ ಇಂದ ಡಿವೈಡ್ ಮಾಡ್ಬಿಟ್ರೆ ಒಂದೊಂದು ಬುಕ್ಗೆ ಎಷ್ಟು ಕಾಸ್ಟು. ಈಗ 100 ರೂಪಾಯಿಗೆ ಚಾಕ್ಲೇಟ್ ತಂದಿದ್ದೀನಿ ಅಂದ್ರೆ ಒಂದೊಂದು ಚಾಕ್ಲೇಟ್ಗೆ ಎಷ್ಟು 100/10 rupees. 200 ರೂಪಾಯಿಗೆ 5 ಚಾಕ್ಲೇಟ್ ತಗೊಂಡ್ಬಂದಿದ್ದೀನಿ ಅಂದ್ರೆ ಒಂದೊಂದು ಚಾಕ್ಲೇಟ್ಗೆ ಎಷ್ಟು 200/5 40 rupees. 40 ರೂಪಾಯಿದ 5 ಚಾಕ್ಲೇಟ್ ತಗೊಂಡ್ರೆ 200 ರೂಪಾಯಿ ಆಗುತ್ತೆ ಹಂಗೆ. ಸೊ ಟೋಟಲ್ ಕಾಸ್ಟ್ ನ ನಂಬರ್ ಆಫ್ ಬುಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಬುಕ್ದು ಕಾಸ್ಟ್ ಪ್ರೈಸ್ ಸಿಗುತ್ತೆ. ನೆಕ್ಸ್ಟ್, ಇಫ್ ಯು ಆಡ್ ಬಾಟ್ 10 more books ಫಾರ್ ದ ಸೇಮ್ ಅಮೌಂಟ್, ಏನೋ ಒಂದು ಡಿಸ್ಕೌಂಟ್ ಕೊಟ್ಟಿದೆ ನೋಡಪ್ಪ, ಇದೇ ಅಮೌಂಟ್ಗೆ ನೀನು ಇನ್ನೂ 10 ಬುಕ್ ಎಕ್ಸ್ಟ್ರಾ ತಗೋಬಹುದು. ಆಗ ಸರ್ ಹೆಂಗಾಗುತ್ತೆ ಸರ್, ಆಗ ನೀನು 10 ಬುಕ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ಒಂದೊಂದು ಬುಕ್ಗೆ 20 ರೂಪಾಯಿ ಕಡಿಮೆ ಆಗ್ತೀನಿ. ಆಗ ನೀನು ಎಕ್ಸ್ಟ್ರಾ ಏನು ಕೊಡೋ ಅವಶ್ಯಕತೆ ಇಲ್ಲ, 10 ಬುಕ್ ಎಕ್ಸ್ಟ್ರಾ ಸಿಗುತ್ತೆ. ಈಗ ನೀನು ಎಷ್ಟೋ ಬುಕ್ ತಗೊಂಡಿದ್ದೀರಾ, ಇನ್ನು 10 ಬುಕ್ ಎಕ್ಸ್ಟ್ರಾ ತಗೋ, ಆಗ ನಿನಗೆ ಒಂದೊಂದು ಬುಕ್ಗೂ ಕಾಸ್ಟ್ 20 ರೂಪೀಸ್ ಕಡಿಮೆ ಆಗುತ್ತೆ. ಟೋಟಲ್ ಕಾಸ್ಟ್ 1200 ಬರುತ್ತೆ ಅಂತ ಹೇಳ್ತಿದ್ದಾನೆ ಅಂಗಡಿಯವನು. ಹಂಗಾದ್ರೆ ಅವನು ಎಷ್ಟು ಬುಕ್ನ ಪರ್ಚೇಸ್ ಮಾಡಿದಾನೆ ಅಂತ, ಹೌ ಮೆನಿ ಬುಕ್ಸ್ ಡಿಡ್ ಹಿ ಬೈ. ಈಗ ತಗೊಂಡಿರೋದವನು ಎಕ್ಸ್, ಏನಾರು ಹಿಂಗೆ ತಗೊಂಡ್ರೆ ಬರುತ್ತೆ ನೋಡಪ್ಪ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಈಗ ಎಷ್ಟು ತಗೊಂಡವನು ಎಕ್ಸ್ ಕಂಡು ಹಿಡಿಬೇಕು ನಾನು. ಅದಕ್ಕೆ ಏನ್ ಮಾಡೋಣ, ಇಫ್ ಈ ಬಾಟ್ 10 more books, ಆಗ ದಟ್ ಇಂಪ್ಲೈಸ್ ಏನಾಗುತ್ತೆ, ಅದು ನಂಬರು x plus 10 ಆಗುತ್ತೆ. ಈಗ ಕಾಸ್ಟ್ ಪ್ರೈಸ್ ಆಫ್ ಈಚ್ ಬುಕ್, ಈ ಕೇಸಲ್ಲಿ ಏನಾಗುತ್ತೆ, ಅಲ್ಲೇನು ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇಲ್ಲ ಅವನು, ಅವನಿಗೆ 1200 ಇಷ್ಟು ಕೊಡ್ತಿರೋದ್ರಿಂದ ಇಲ್ಲಿ ನಂಬರ್ ಆಫ್ ಬುಕ್ಸ್ x plus 10 ಆಯ್ತು. ಬಟ್ ಇದಕ್ಕೂ ಅವನು ಕನೆಕ್ಟ್ ಮಾಡ್ತಾ ಇದ್ದಾನೆ. ಇದಕ್ಕೂ ಡಿಫ್ರೆನ್ಸ್ ಎಷ್ಟಾಯ್ತು, ಡಿಫ್ರೆನ್ಸ್ ಎಷ್ಟಾಗ್ತಿದೆ ಅಂದ್ರೆ ಇಲ್ಲಿ ಏನ್ ಪ್ರೈಸ್ ಬರ್ತಿತ್ತೋ ಅದಕ್ಕಿಂತ ಇಲ್ಲಿ ಪ್ರೈಸು 20 ರೂಪಾಯಿ ಕಡಿಮೆ ಆಗ್ತಿದೆ, 20 rupees ಲೆಸ್. ಯಾವ್ದು ಜಾಸ್ತಿ, ಇದು ಮೋರು, ಇದು ಲೆಸ್. ಕರೆಕ್ಟಾ? ಅಂದ್ರೆ ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡಬೇಕು, ನೆನೆ ಟೈಮ್ ಡಿಸ್ಟೆನ್ಸ್ ಅಲ್ಲಿ ಮಾಡಿದ್ವಲ್ಲ ಹಂಗೆ. 1200 ಮೈನಸ್ ಡಿವೈಡೆಡ್ ಬೈ ಎಕ್ಸ್, 1200 ಡಿವೈಡೆಡ್ ಬೈ x plus 10. ಯಾವಾಗ ಡಿನಾಮಿನೇಟರ್ ಜಾಸ್ತಿ ಆಗುತ್ತೋ ಆಗ ಫ್ರಾಕ್ಷನ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಎಲ್ಲಿ ಡಿನಾಮಿನೇಟರ್ ಕಡಿಮೆ ಇರುತ್ತೋ ಅದನ್ನ ಫಸ್ಟ್ ಬರಿಬೇಕು, ಎಲ್ಲಿ ಡಿನಾಮಿನೇಟರ್ ಜಾಸ್ತಿ ಇರುತ್ತೋ ಅದನ್ನ ನೆಕ್ಸ್ಟ್ ಬರಿಬೇಕು. ಈ CP ಇದು ಕಾಸ್ಟ್ ಪ್ರೈಸು, ಇದು ಕಾಸ್ಟ್ ಪ್ರೈಸು, ಇವೆರಡರದ್ದು ಡಿಫ್ರೆನ್ಸ್ ಎಷ್ಟು ಅಂದ್ರೆ 20 rupees ಅಂತ ಅವನೇ ಕೊಟ್ಟಿದ್ದಾನೆ. ಈಗ 1200 ನ ಕಾಮನ್ ತೆಗಿರಿ, ಯಾಕೆ ಹೇಳಿದೀನಿ ನೆನ್ನೆನೆ, ಕಾಮನ್ ಫಸ್ಟ್ ತೆಗಿಬೇಕು ಆಮೇಲೆ LCM ತೆಗಿಬೇಕು. ಡಿವೈಡೆಡ್ ಬೈ x plus 10 is equal to 20. ಸೊ 21 26 120 ಉಳಿಯುತ್ತೆ. ರೈಟ್? ಸೊ 60 ಇಲ್ಲಿ ಉಳಿಯಿತು, ಇಲ್ಲೇನಾಗುತ್ತೆ 21 ಉಳಿಯಿತು. ಸೊ x ಇಂಟು x plus 10 ಇಲ್ಲಿ ಪ್ರಾಡಕ್ಟ್ ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ x plus 10 ಮೈನಸ್ x is equal to 1. x ಕ್ಯಾನ್ಸಲ್ ಆಗುತ್ತೆ. So 60 into 10 600 divided by x square plus 10x is equal to 1. ಈಗ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 600 1 minute. So 600 is equal to x square plus 10x. ಸೊ ಇದನ್ನ ಈ ಕಡೆ ಕಳಿಸಿದ್ರೆ x square ಪ್ಲಸ್ 10x ಮೈನಸ್ 600. ಲೆಫ್ಟ್ ಅಲ್ಲಾರು 0 ಹಾಕಿ, ರೈಟ್ ಅಲ್ಲಾರು 0 ಹಾಕಿ, ಏನು ತೊಂದರೆ ಇಲ್ಲ. ಸೊ ಈಗ ಲೆಟ್ ಅಸ್ ಸಿಂಪ್ಲಿಫೈ ದಿಸ್. ಸೊ ಇಲ್ಲಿ ಫಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ 600 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 600 ಎಕ್ಸ್ ಸ್ಕ್ವೇರ್. ಸ್ಪ್ಲಿಟ್ ಮಾಡೋಣ, ಇಲ್ಲಿಗೊಂದು ಎಕ್ಸ್ ಬರುತ್ತೆ, ಇಲ್ಲಿಗೊಂದು ಎಕ್ಸ್ ಬರುತ್ತೆ. ಸೊ ಈಸಿಯಾಗಿ ನಾವು ಹೇಳ್ಬೋದು 30 20 ಮಲ್ಟಿಪ್ಲೈ ಮಾಡಿದ್ರೆ 600 ಬರುತ್ತೆ. ಡಿಫ್ರೆನ್ಸ್ ವಿಲ್ ಬಿ, ಯಾಕೆ ಡಿಫ್ರೆನ್ಸು ಮೈನಸ್ ಇರೋದ್ರಿಂದ ಡಿಫ್ರೆನ್ಸ್ ತಗೋಬೇಕು. ಸೊ ಅದರಿಂದ 10 ಬರುತ್ತೆ. ಮಿಡಲ್ ಅಲ್ಲಿ ಪ್ಲಸ್ ಇರೋದ್ರಿಂದ ದೊಡ್ಡ ನಂಬರ್ ಪ್ಲಸ್. ಡಿಫ್ರೆನ್ಸ್ ಆಗಬೇಕು ಅಂದ್ರೆ ಎರಡಕ್ಕೂ ಆಪೋಸಿಟ್ಸ್ ಏನಿರಬೇಕು, ದೊಡ್ಡ ನಂಬರ್ ಪ್ಲಸ್ ಬಂತು ಅಂದಮೇಲೆ ಚಿಕ್ಕ ನಂಬರ್ ಮೈನಸ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 30x ಮೈನಸ್ 20x ಮೈನಸ್ 600 ಈಕ್ವಲ್ ಟು 0. ಸೊ ಇದು ಒಂದು ಗ್ರೂಪು, ಇದು ಇನ್ನೊಂದು ಗ್ರೂಪು. ಇಲ್ಲಿ ಎಕ್ಸ್ ಕಾಮನ್ ತಗೊಳ್ಳಿ, ಎಕ್ಸ್ ಪ್ಲಸ್ 30 ಬರುತ್ತೆ. ಇಲ್ಲಿ ಮೈನಸ್ 20 ಕಾಮನ್ ತಗೊಳ್ಳಿ, ಎಕ್ಸ್ ಪ್ಲಸ್ 30 ಬರುತ್ತೆ. ದಟ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 30ನ ಆಚೆ ತಗೊಂಡ್ರೆ ನನಗೆ ಇಲ್ಲಿ ಏನು ಬರುತ್ತೆ, ಎಕ್ಸ್ ಮೈನಸ್ 20 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0. Now x plus 30 equal to 0 or x minus 20 equal to 0. So
ಸೊ x is equal to -30, x is equal to 20. ಅಂದರೆ ಒಂದು ಬುಕ್ಗೆ ಕಾಸ್ಟ್ ಪ್ರೈಸ್ ಎಷ್ಟು? therefore CP ಆಫ್ ಈಚ್ ಬುಕ್, ಒಂದೊಂದು ಬುಕ್ದು ಕಾಸ್ಟ್ ಪ್ರೈಸ್ ಎಷ್ಟು? ಈಚ್ ಬುಕ್ ಈಸ್ ₹20. Sorry, I wrote wrong in conclusion part. X andre it is not CP. It is not CP. Sorry, X is 20 bandide. What is our X here? Number of books. We have taken number of books as S. Therefore, number of books is equal to number of books purchased is equal to 20. Or ನಮಗೆ ಏನು ಕೇಳಿದ್ದಾರೆ? Find each book would have, how many books did he buy? Number of books next ತಗೊಂಡಿದ್ದೀವಿ. ನಾನೇ ಕನ್ಫ್ಯೂಸ್ ಆಗಿ ಕಾಸ್ಟ್ ಪ್ರೈಸ್ ಹೇಳ್ಬಿಟ್ಟೆ. ಇಟ್ ಇಸ್ ನಾಟ್ ದ ಕಾಸ್ಟ್ ಪ್ರೈಸ್. ನಂಬರ್ ಆಫ್ ಬುಕ್ಸ್ ಈಸ್ ಈಕ್ವಲ್ ಟು 20. ಕಾಸ್ಟ್ ಪ್ರೈಸ್ ಆಫ್ ಈಚ್ ಬುಕ್ ಮಾಡಿ ಅಂದರೆ, ಕಾಸ್ಟ್ ಪ್ರೈಸ್ ಆಫ್ ಈಚ್ ಬುಕ್ ಬೇಕು ಅಂದರೆ ನೀವೇನು ಮಾಡಬೇಕು? 1200ನ 20 ಇಂದ ಡಿವೈಡ್ ಮಾಡಿ, 0 ಕ್ಯಾನ್ಸಲ್ ಆಗುತ್ತೆ, ₹60 ಬರುತ್ತೆ. ಕಾಸ್ಟ್ ಪ್ರೈಸ್ ಆಫ್ ಈಚ್ ಬುಕ್ ಇಸ್ 60. ಸೊ ನಂಬರ್ ಆಫ್ ಬುಕ್ಸ್ ಅವ್ನು ಪರ್ಚೇಸ್ ಮಾಡಿರೋದು ₹20, ಒಂದೊಂದು ಬುಕ್ಗೆ ₹60. ಈಗ 10 ಬುಕ್ ಎಕ್ಸ್ಟ್ರಾ ತಗೊಳ್ಳಿ, ಆಗ 30 ಬುಕ್ ಆಗುತ್ತೆ. ಒಂದೊಂದು ಪ್ರೈಸ್ ಏನಾಗುತ್ತೆ? ₹40, ₹20 ಕಡಿಮೆ ಆಗುತ್ತೆ. 30 × 40 1200, 20 × 60 ಕೂಡ 1200. ಸೊ ಎರಡೂ ಕಡೆ ಕೂಡ ನಿಮಗೆ ಟೋಟಲ್ ಕಾಸ್ಟ್ ಪ್ರೈಸು ಅಂದರೆ ಟೋಟಲ್ ಪ್ರೈಸು ಇಟ್ ವಿಲ್ ಬಿಕಮ್ 1200. This is how we need to solve problems on cost price and selling price. ನಿಮಗೆ ಒಂದು ಪ್ರಾಕ್ಟೀಸ್ಗೆ ಒಂದು ಪ್ರಾಬ್ಲಮ್ ಕೂಡ ಕೊಟ್ಟಿದ್ದೀನಿ. ಎ ಸ್ಟೂಡೆಂಟ್ ಬ್ರಾಟ್ ಸಮ್ ಬುಕ್ಸ್ ಫಾರ್ ₹60. ಇಫ್ ಯು ಹ್ಯಾಡ್ ಬಾಟ್ 5 more books for the same amount, each book would have cost ₹1 less. Then find the number of books bought by him. ಈ ಪ್ರಾಬ್ಲಮ್ similar to the previous problem ಸಾಲ್ವ್ ಮಾಡಿ. ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋಲಿ ವಿಲ್ ಮೀಟ್ ವಿತ್ ಸಮ್ ಮೋರ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ತಾ, ಸೊ ಚೆನ್ನಾಗಿ ಓದಿ, ಕಾನ್ಸಂಟ್ರೇಟ್ ಮಾಡಿ, ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮು ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟಾಗಿ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ವಿತಿನ್ 3-4 ಮಿನಿಟ್ಸಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ, ಬರೆದು ಪ್ರಾಕ್ಟೀಸ್ ಮಾಡಿ ಕಲಿತ್ರೆ ಮಾತ್ರ, ಸುಮ್ಮನೆ ನೋಡ್ಕೊಂಡು ಹೋದರೆ ಆಗಲ್ಲ. ಸೊ ಇಷ್ಟು ಹೇಳ್ತಾ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ ದ ಬೆಸ್ಟ್.